ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಏಣ ತನಕ ನೋಡ್ರಿ ಇಲ್ಲಿ ನಂದು ದೇವ್ರ ಪೂಜೆ ಆಗೈತಿ. ಜಸ್ಟ್ ಚೆನ್ನಾಗಿ ಮಾಡಿ ನೋಡ್ರಿ ದೇವ್ರ ಪೂಜೆ. ಆಮೇಲೆ ಇವತ್ತು ಅಮಾಸೆ ಇದಲ್ರಿ, ಅದಕ್ಕೆ ಟೆಂಗ್ ಹೊಡೆದೇವ್ರಿ ಜಗಲಿ ಮೇಲೆ ಒಂದು. ಆಮೇಲೆ ನಮ್ಮ ಮುತ್ತೆಗೆ ಒಂದು ಹೊಡೆದೀವ್ರಿ. ಅಲ್ಲದಲ್ರಿ ಮುತ್ತನ ಫೋಟು. ಅದಕ್ಕೆ ಇಡ್ಲಿಕ್ಕೆ ಜಾಗ ಅಂತ ಜಗಲಿ ಮೇಲೆ ಇಟ್ಟಿನಿ ರೀ ಟ್ಯಾಂಗ್. ನಾನು ನಮ್ಮ ಮನೆ ದೇವ್ರಿಗೆ ಒಯ್ದಾರ್ರಿ ಮಾಮ, ಇಲ್ಲೇ ಊರಾಗದಲ್ರಿ. ಆಮೇಲೆ ನಮ್ಮ ಮಾಂಗ್ರಾಗ ಲಕ್ಷ್ಮಿಗೆ ಟ್ಯಾಂಗ್ ಒಯ್ದಾರ್ರಿ, ಅವರು ಹೊಡ್ಕೊಂಬರ್ತಾ ಅಂತೇಳಿ ಹೋಗ್ಯಾರ್ರಿ. ಇವಾಗ ನಾನು ಇಲ್ಲಿ ಜಗಲಿ ಮೇಲೆ ಪೂಜೆ ಮಾಡಿ ಟ್ಯಾಂಗ ಎಲ್ಲ ಹೊಡೆದೀನಿ. ಇವಾಗ ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ. ಕ್ಯಾ ಅಮ್ಮ? ಬಿಲ್ಲಿ ಗರ್ಕು ಲೇಕರ್ ಜಾ. ಇಲ್ಲಿ ನಮ್ಮ ಮನೆ ಬಾಜುಕಿಂದ ಪೂರ್ ಬಂದದ್ರಿ, ತೋರಿಸ್ತೀನಿ ರೀ ನಿಮ್ಗೆ. ಬಾಯ್ ಇದಾರ ದೇಕಿದಾರ. ಹಾಯ್ ಕರ, ಹಾಯ್ ಕರ್, ಹಾಯ್. ಇಲ್ಲೇ ನಮ್ಮ ಮನೆ ಬಾಜುಕಿಂದ ಪೂರಿ. ನಮ್ಮ ಚಿಕ್ಕಗೂಡ ಆಡ್ತಾಳೆ ಬಂದಾಳ್ರಿ. ನೋಡ್ರಿ ಎಷ್ಟು ಚಂದ ಅಂತ ನಮ್ಮ ರಚನಂಗೆ. ಕಾನವ್ವ ಚಾ ಪಿ ಅಮ್ಮಿ ನೈ. ಆಕೆಗೆ ಕನ್ನಡ ಬರಂಗಿಲ್ಲ ರೀ, ಅದಕ್ಕೆ ಅವ್ರ ಮಾತನಾಗೆ ಮಾತಾಡ್ಬೇಕಲ್ರಿ. ಬರ್ರಿ ಫ್ರೆಂಡ್ಸ, ನಾವು ಚಾ ಮಾಡ್ಬೇಕನ್ನ. ಚಾ ಪಿಯಂಗ್ಯಾ? ಚಾ ಮಾಡಿ ಚಾ ಕುಡಿಬೇಕ್ರಿ. ಬಿಲ್ಲಿ ಬೇಕಾರ ಇಲ್ಲ ರಚ್ಚು ರಾಧಿಕಾ ಅವರೆಲ್ಲ ಮುಗ್ಕೊಂಡಾರ್ರಿ. ರಾಯಣ್ಣ ಎಚ್ಚರಿಕೆನಾರಿ ಎದ್ದಾನ್ರಿ ಆಗಳಂತೇಳಿ. ಇವಾಗ ಅವ್ರಿಗೆ ಎಬ್ಬಿಸ್ತೀನಿ ರೀ. ಎಬ್ಬಿಸ್ಕೆರೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಹೇಳ್ರಿ ಜಳಕ ಮಾಡು ಕಾಟಿ. ಓ ಮಾರ್ತು ದೇಕು ಮಾರ್ತು ಸಿ. ಹಾಂ ಬರ್ರಿ ಇವಾಗ ಅಡುಗೆ ಮಾಡೋಣ. ಅಡುಗೆ ಮಾಡಕ್ಕೆ ನಾನು ಚಪಾತಿ ಮಾಡ್ಬೇಕಲ್ರಿ. ಇವತ್ತು ಅಮಾಸೆ ರೊಟ್ಟಿ ಬಿಡಂಗಿಲ್ಲ ರೀ. ನಾವು ಅಮಾಸೆ ದಿನ ರೊಟ್ಟಿ ಬಿಡಂಗಿಲ್ಲ ರೀ, ಪಾಲಿಸ್ತೀರ ನಾವು. ಅದಕ್ಕೆ ಚಪಾತಿ ಮಾಡ್ತೀನಿ ರೀ. ಚಪಾತಿ ಕೂಡ ಒಂದು ಸ್ವಲ್ಪ ಹೀರಿಕಾಯಿ ರೀ. ನಿನ್ನೆ ಹೀರಿಕಾಯಿ ತೊಗೊಂಬಂದಿವ್ರಿ. ಆಕೆ ಉಣ್ಣಲತ್ರಿ ಹೀರಿಕಾಯಿ, ಅದಕ್ಕೆ ನನಗೆ ಕೊಟ್ಟಾಳ. ನಾನು ಕಟ್ ಮಾಡಿ ಎಲ್ಲ ಮಾಡಿ ಇಟ್ಕೊಂಡಿನಿ. ಶೇಂಗಾ ಕಾಳು ಹುರ್ಕೋಬೇಕು ರೀ. ಹುರ್ಕೊಂಡ್ಕೆರೆ ಅದೊಂದು ಸ್ವಲ್ಪ ಇದು ಮಾಡಬೇಕು, ಮಿಕ್ಸರ್ಗೆ ಹಾಕೋಬೇಕು ರೀ. ಮಿಕ್ಸರ್ಗೆ ಹಾಕೊಂಡು ಮಾಡಿ ನಾನು ಪಲ್ಯ ಮಾಡ್ತೀನಿ ರೀ. ರಚ್ಚು ರಾಧಿಕಾ ಶಾದು. ರಾಧಿಕಾ ಶಾದು ಅಂತೀವ್ರಿ ನಾವು, ಅದಕ್ಕೆ ಕನ್ಫ್ಯೂಸ್ ಆಗ್ತದ್ರಿ ಎಲ್ಲರಿಗೆ. 3 ಜನ ಹಾರನಂತ ಅಂದಂಗೆ ಅನಿಸ್ತವ್ರಿ. ರಚ್ಚು ಹೇಳು ಹಿಂಗಂದ್ರೆ ಏನು? ಬರೀ ಫ್ರೆಂಡ್ಸ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಚಹಾ ಮಾಡ್ತೀನಿ. ಫಸ್ಟ್ ಚಹಾ ಮಾಡಿ ಅಡುಗೆ ಮಾಡ್ತೀನಿ ರೀ. ಇವಾಗ ನೋಡ್ರಿ ಫ್ರೆಂಡ್ಸ, ಹೀರಿಕಾಯಿ ಪಲ್ಯ ಮಾಡಕ್ಕೆ ನಾನು ಕಡೆ ಇಟ್ಕೊಂಡೇನಿ ರೀ. ಹೀರಿಕಾಯಿ ಅಡುಗೆ ಮಾಡ್ಬೇಕಂದಿದ್ರಿ, ಆಮೇಲೆ ಪಲ್ಯನೇ ಮಾಡ್ಬೇಕಂತೇಳಿ ಪಲ್ಯನೇ ಮಾಡತ್ತೀನಿ ನೋಡ್ರಿ. ಇದಕ್ಕೆ ಇವಾಗ ಕಡೆಯದಾಗ ಎಣ್ಣೆ ಹಾಕೇನಿ ರೀ ಒಂದು ಸ್ವಲ್ಪ. ಯಾವ್ದು ಬರೋಸೇವ ಎಲ್ಲದು ನೋಡ್ರಿ. ಇದಕ್ಕೆ ಇವಾಗ ಜೀರಿಗೆ ಸಾಸಿವೆ ಹಾಕೊಳಗತ್ತೀನಿ ನೋಡ್ರಿ. 1-2 ಕಾಳು ಸಾಸಿವೆ ಇಷ್ಟೇ ರೀ. ಆಮೇಲೆ ಸಣ್ಣಾಗಿ ಟೊಮೆಟೊ ಉಳ್ಕೊಂಡಿದ್ರಿ, ಅದು ಟೊಮೆಟೊ ಹಾಕೊಳಗತ್ತೀನಿ. ಟಮಾಟಿ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಸಾಫ್ಟಾಗಿ ಸ್ಮೂತ್ ಆಗದ್ರಿ ಟಮಾಟಿ ನೋಡ್ರಿ. ಎಷ್ಟು ಸಣ್ಣ ಕಟ್ ಮಾಡೀನಿ ಅಂತೇಳಿ. ಇದಕ್ಕೆ ಇವಾಗ ಕಡಿಪತ್ತ ಇಲ್ರಿ, ಅದಕ್ಕೆ ಏನೂ ಹಾಕಿಲ್ಲ. ಆಮೇಲೆ ಕೊತ್ತಂಬರಿ ಇವತ್ತು ಬಂದಿಲ್ಲ ರೀ. ಡೈಲಿ ಬರ್ತಿತ್ರಿ ಮಾರ್ಕೋತು, ಇವತ್ತು ಬಂದಿಲ್ಲ ರೀ ಯಾರು ಮಾರ್ಕೋತು. ಇದಕ್ಕೆ ಇವಾಗ ಖಾರ, ಅರಿಶಿಣ, ಖಾರ ಹಾಕೀನಿ ರೀ. ಇವಾಗ ನಾ ಕಟ್ ಮಾಡ್ಕೊಂಡಿದ್ದು ಹೀರಿಕಾಯಿ ರೀ. ನೋಡಿರಿ ಇಲ್ಲಿ ಸಣ್ಣ ಪೀಸ್ ಮಾಡ್ಕೊಂಡಿನಲ್ರಿ, ಇವು ಹೀರಿಕಾಯಿ ಹಾಕ್ಲತ್ತೀನಿ. ಮತ್ತು ಮ್ಯಾಲ ಉಪ್ಪು ರೀ, ರುಚಿ ತಕ್ಕಷ್ಟಿಟ್ಟು ಉಪ್ಪು ಹಾಕ್ಲತ್ತೀನಿ ನೋಡಿರಿ. ಇದ್ರ ಮ್ಯಾಲ ಶೇಂಗಾ ಕುಟ್ಟಾರಿ. ಈಗ ಎಣ್ಣೆಗೆ ಹುರ್ಕೊಂಡು ಮಾಡಿ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡೀನಿ ರೀ. ಇವಾಗ ಇದಕ್ಕೆ ನೀರು ಹಾಕಂడి. ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಇವಾಗ ಅಷ್ಟು ಇದು ಕುದಿಬೇಕ್ರಿ. ಒಂದು ಸ್ವಲ್ಪ ಹಸಿ ಇರ್ತಾವಲ್ರಿ ಹೀರಿಕಾಯಿ, ಒಂದು ಸ್ವಲ್ಪ ಚಂದ ಕುದಿತಂದ್ರೆ ಪಲ್ಯ ಭಾರಿ ಆಗ್ತದೆ.
ಇದಕ್ಕೆ ಹಚ್ಚಿ ಕಡಿ ಸಣ್ಣ ಒಲೆ ಮೇಲೆ ಕುದಿಯಕ್ಕೆ ಇಟ್ಕರೆ ಅಂದ್ರೆ ಗ್ಯಾಸಿನ ಮೇಲೆ ಕುದಿಯಕ್ಕೆ ಇಟ್ಕರೆ ನಾ ಇವಾಗ ಚಪಾತಿ ಮಾಡ್ತೀನಿ ರೀ. ಟೈಮ್ ಆಗ್ಯದ್ರಿ, ರಾಣ ಹೋಗ್ತಾನತ್ತ ಸಾಲಿಗೆ ಹೋಗ್ತಾನೆ ರೀ ಅವನು. ಇದು ಜಾಸ್ತಿ ಗಟ್ಟಿ ಐತ್ರಿ, ಇನ್ನೊಂದು ಸ್ವಲ್ಪ ತಿಳಿ ಮಾಡ್ತೀನಿ ರೀ ಅದಕ್ಕೆ. ನೋಡಿರಿ ಹೀರೆಕಾಯಿ ಪಲ್ಯ ಅಂತ ಆಯ್ತಲ್ರಿ. ಇದಕ್ಕೆ ಇವಾಗ ಕುದಿಸ್ಬೇಕೇನ್ರಿ, ಆಗಿಲ್ರಿನ ಕುದಿಸ್ಲಿಕ್ಕೆ ಇಡ್ತೀನಿ. ಇಟ್ಕೆರೆ ನನ್ನ ಚಪಾತಿಗೆ ಹಂಚಿಡ್ತೀನಿ ರೀ. ಚಪಾತಿ ಮಾಡ್ತೀನಿ ಹಂಗೆ. ಇದು ಕುದಿಯತನ ಚಪಾತಿನೂ ಆಗ್ತದ್ರಿ ನಂದು. ಪ್ಯಾಂಟ ಇದು ಅರಬಿ ಒಳಗಿದ್ದಿರ್ಬೇಕು ನೀನು. ಇದು ಹೊರಗೆ ಅವಳು ಛಾತಿ. ಪಲ್ಯ ಆಯ್ತಲ್ರಿ. ಇವಾಗ ಚಪಾತಿ ಮಾಡಕ್ಕಂದ್ರೆ ಫ್ರೆಂಡ್ಸ ಜಸ್ಟ್ ಚಪಾತಿ ಮಾಡೋದಂದ್ರೆ ಆಯ್ತು ರೀ. ಪಟ ಪಟ ಉಟ್ಕೊಂಡ್ಕರೆ ಡಬ್ಬ ಒಣಗಿ ಕುದಿಯಾಗತ್ತ ಹಚ್ಚಿ ಕಡೆಗೆ ಚಪಾತಿ ಆಗಂತ ಕಡ್ತೀನಿ ಹಂಗೆ. ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತಾವ ನೋಡಿ ಚಪಾತಿ ಅಂದ್ರೆ ನೋಡೋದ್ರಾಗ. ಆಯ್ತು ಅವ್ರಿ ನಮ್ಮ ಚಪಾತಿ. ಏನಚ್ಚೋ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಜಳಕ ಮಾಡ್ತದ ಎಷ್ಟು ಜಳಕ ಮಾಡ್ತಾರೆ ಬಿಡ. ರಾಯ ಜಳಕ ಮಾಡ ತಿರ್ಗಾಶವ ಎಲ್ಲಿಗೆ ಹೋಗ್ತಾನೆ ಈಗ. ಬಟ್ಟೆ ಉಟ್ಕೊಳತಾನ. ಇವಾಗ ನೋಡ್ರಿ ಫ್ರೆಂಡ್ಸ ಅಡುಗೆ ಅಂದ್ರೆ ಆಯ್ತು ರೀ. ಚಪಾತಿ ಮಾಡ್ದೆ. ಆಮೇಲೆ ನೋಡ್ರಿ ಒಂದು ಅಣ್ಣ ನೀರು ತುಂಬ್ಕೊಳಕ್ಕೆ ನೀವು ಓದಕತ್ತೇಳಿ ಟಿಫಿನ್ ಅಂತ ಎಲ್ಲ ಕಟ್ಟಿಟ್ಟು ನೋಡ್ರಿ ಟಿಫಿನ್ ಕಟ್ಟಿಟ್ಟು ಆಮೇಲೆ ಒಣಗೆ ಐತಿ ಚಪಾತಿ ಆಗೈತಿ ಎಲ್ಲ ಬಾಂಡೆ ಒಳ ಮಾಡ್ಬೇಕು ರೀ. ಬಾಂಡೆ ಒಳ ಮಾಡಿ ಅರ್ಬಿ ಒಗಿಬೇಕ್ರಿ ನಾನು.
ಇವಾಗ ಲಕ್ಷ್ಮೀ ಪರ್ಸತ್ ತಂದಲ್ಲಾರಪ್ಪ ಹಚ್ಕೊಂಡಿದ್ದೆ ನಾವು ನಮ್ಮ ದೇವ್ರಿಗೆ ಹೋಗಿರಲ್ರಿ ಪರ್ಸತ್ ತೊಗೊಂಬಂದೇವು ಹಚ್ಕೊಂಡಿತ್ತಿಲ್ಲ ರೀ. ಓ ಮಮ್ಮಿ ಇಟ್ಕೋ. ಹ್ಞೂ ಹೋಗ್ಯಾರ ನೋಡೋರು. ಟೈಮ್ ಆಗೈತ್ರಿ ಇವು 9 ಮ್ಯಾಲೆ 2 ನಿಮಿಷ ಆಗೈತ್ರಿ. ಇವಾಗ ನಾನು ಬಟ್ಟೆ ದಂಡೆ ಮಾಡ್ತೀನಿ ರೀ ಫ್ರೆಂಡ್ಸ. ಒಟ್ಟು ಕಸಾತೆಲ್ಲ ನೋಡಿ ಉಂಡು ಹ್ಯಾಂಗೆ ಉಂಡು 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 ಬಾಳೆ ಮಾಡಿ ಇದು ಮಾಡಿ ಇವಾಗ ಇದು ಮಾಡ್ತೀನಿ ರೀ. ನಾನು ಬಟ್ಟೆ ಒಗಿತೀನಿ. ಇವಾಗ ನೋಡಿರಿ ಫ್ರೆಂಡ್ಸ ರೆಡಿಯಾಗಿ ಮಾಡಿ ಹೊಂಟೀವಿ ರೀ ನಾವು. ಎಲ್ಲ ಅಡುಗೆ ಕೆಲಸ ಮಾಡಿ ಚುಕ್ಕೋಳಿ ಸಾದಿ ಕಳಿಸ್ಕರೆ ಇವಾಗ ಹೊಂಟೀವಿ ರೀ. ಆಮೇಲೆ ನಮ್ಮ ರಾಧಿಕಾಗೆ ತೊಗೊಂಡು ಹೊಂಟೀವಿ ರೀ. ಯಾಕಂದ್ರೆ ರಾಧಿಕಾ ಜಲ್ದಿ ಬರ್ತಾಳಲ್ರಿ. ನಾವು ಬರತಕ್ಕ ತಡ ಆಯ್ತಂದ್ರೆ ಮತ್ತೆ ಬಂದು ಅಂದ್ರೆ ಅಳ್ಕೋತ ಕುಂದಿರ್ತಾಳೆ ರೀ. ಅಷ್ಟು ಗಪ್ಪಿ ಆಗಂಗಿಲ್ಲ ರೀ. ಆಮೇಲೆ ಮನ್ಯಾಗ ಯಾರೂ ಇಲ್ಲಲ್ರಿ, ಅದ್ರ ಕಲೆಗೆ ಆಕೆಗೆ ಕರ್ಕೊಂಡು ಹೊಂಟೀವಿ ರೀ. ನೋಡ್ರಿ ಇಲ್ಲಿ ಆಕೆ ಬರೋಕಳಿಗೆ ಏನೋ ಬೇಡ್ದ್ರಿ, ಅದು ಕುಳ್ಳಾರ ಬಟ್ಟೆಗೆ ಶಟ್ಕೊಂಡಾಳ್ರಿ ಆಕೆ. ಬರ್ರಿ ಫ್ರೆಂಡ್ಸ, ಇವತ್ತು ಎಲ್ಲಿಗೆ ಹೊಂಟೀವಿ ಎಲ್ಲಿಗಿಲ್ಲ ಅಂತ ಹೇಳತ್ತೀವಿ. ಇವತ್ತು ನೋಡಿರಿ, ಇವತ್ತು ದೇವ್ರಿಗೆ ಹೊಂಟೀವಿ ನಾವು. ಅಮಾಸೆ ಅದಲ್ರಿ ಫ್ರೆಂಡ್ಸ, ಅದಕ್ಕೆಲ್ಲಾಗ ದೇವ್ರಿಗೆ ಹೊಂಟೀವಿ ರೀ. ಅಮಾಸೆ ಒಳಗೆ ಇಷ್ಟು ನಮ್ಮ ಲಗ್ನ ಆಗಿ 9 ವರ್ಷ ಐತ್ರಿ, ಅಂದ್ರೆ ಮದುವೆ ಆಗಿ. ಒಟ್ಟು ಒಂದು ದಿನನೂ ನಮ್ಗೆ ದೇವ್ರಿಗೆ ಕರ್ಕೊಂಡು ಹೋಗಿಲ್ರಿ ಅವರು. ನಮ್ಮ ಮದುವೆ ಆದ ಬಳಿಕ ಎಲ್ಲ ದೇವ್ರಿಗೆ ಹೋಗಿ ಬಂದಿದ್ದೇವೆ ರೀ. ಮದುವೆ ಆದ ಮರ್ದಿನ ಅದಾದ್ಮೇಲೆ ಒಳ್ಳೆ ಎಲ್ಲಿ ಹೋಗಿತ್ತಿಲ್ಲ ರೀ. ಅದಕ್ಕೆ ಇವತ್ತು ಹೊಂಟೀವಿ ನೋಡಿರಿ. ನಮ್ಮ ಮದುವೆ ಆದ ಬಳಿಕ ಅವಾಗ ಮೊದಲೆಲ್ಲ ನನಗೆ ನಮ್ಮ ತವ್ರ ಮನೆಗಿದ್ದ ಕಳೆಗ ಒಂದು ಸ್ವಲ್ಪ ಕೆಟ್ಟ ಕನಸು ಬೀಳ್ತೀರ ನನಗೆ. ಅಂದ್ರೆ ಹಿಂಗೆ ಭಾಳ ಅಂದ್ರೆ ಭಾಳ ದೇವ್ರ ಬಗ್ಗೆ ಹಿಂಗೆ ಇದು ಬೀಳ್ತೀವಿ ರೀ. ಭಾಳ ಅಂದ್ರೆ ಭಾಳ ಇದು ಆತೈತ್ರಿ. ಅದ್ರ ಕಲೆಗೆ ನಾ ಏನು ಮಾಡಿದೆ ಅಂದ್ರೆ ದೇವ್ರು ಹೇಳೋರ ಬಲ್ಲಿ ಕೇಳಿಸ್ಕೊಂಬಂದಿಲ್ರಿ ನಮ್ಮವ್ವ. ಅದಕ್ಕೆ ನಮ್ಗೆ ದೇವ್ರ ಬಲ್ಲಿ ಹೋಗ್ಬರ್ರಿ ಅಂತೇಳಿರು. ಯಾವ ದೇವ್ರು ಅಂದ್ರೆ ಗತ್ತರ್ಗಿಗೆ ಹೋಗು ಅಂತೇಳ್ರಿ. ಗತ್ತರ್ಗಿ ಭಾಗಮ್ಮನ ಬಲ್ಲಿ ಹೋಗು ಅಂತೇಳಿರು. ಒಂದು 5 ಸಲ ಹೋಗು ಅಂತೇಳಿರಿ. 5 ಅಮಾಸೆ ಆಗ್ಲಿಕ್ಕಂದ್ರೆ 3 ಅಮಾಸೆರೆ ಹೋಗು ಅಂತೇಳಿರು. ಅವಾಗ ರೀ ಮದುವೆ ಆಗೋಕ್ಕಿಂತ ಮೊದಲ ಹೋಗಂತೇಳಿರಿ. ಅದಕ್ಕೆಲ್ಲಾಗ ನಾನು ಫಸ್ಟ್ ನಮ್ಮ ಮಮ್ಮಿ ಏನು ಮಾಡಿರಿ, ಅವಾಗ ನಮ್ಮ ಮದುವೆ ಆಗೋಕ್ಕಿಂತ ಮೊದಲು ಏನು ಮಾಡಿರು, ಅವಾಗ ಏನಿಲ್ಲ ಅಂದ್ರೆ ಒಂದು 10 ವರ್ಷ ಹಚ್ಚಿಕಳ್ರಿ. ಮದುವೆ ಆಗೋಕ್ಕಿಂತ ಮೊದಲ ಒಂದು ಸಲ ಕರ್ಕೊಂಡು ಹೋಗಿರ್ರಿ. ಅದಾದ ಬಳಿಕ ಒಂದು ಸ್ವಲ್ಪ ಎಲ್ಲ ಇದು ಕಮ್ಮಿ ಆದಂಗೆ ಆಗೈತ್ರಿ. ಎಲ್ಲ ಹಿಂಗೆ ಕನಸು ಬೀಳೋದು ಇದು ಬೀಳೋದು ಕನಸಿನ ಕಾಲಿಗೆ ಒಯ್ದೇಳ್ರಿ ನಮ್ಮ ಮಮ್ಮಿ. ಆಮೇಲೆ ಹಾಗೆ ಇನ್ನು ಮತ್ತೆ ಅದೇ ರಿಪೀಟ್ ಆಗತ್ತೆ ರೀ. ಲಗ್ನ ಆದ ಬಳಿಕ ಒಟ್ಟು ಹೋಗೋದೇ ಆಗಲಿಲ್ಲ ರೀ. ಅದಕ್ಕೆ ಅದೇ ರಿಪೀಟ್ ಆಗತ್ತನ ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವ್ರಿಗೂ ನಡ್ರಿ ಹೋಗೋಣ ನಡ್ರಿ ಅಂತೇಳಿ ಅವರು ಹೋಗೋಣ ಅಂತೇಳ್ಕರೆ ಒಂದು ಸಲ ಹೋಗ್ಬೇಕನ್ನ ಏನೋ ಎಮರ್ಜೆನ್ಸಿ ಬಂತು, ಅದಕ್ಕೆ ಬಿಟ್ಟೇವ್ರಿ. ಮತ್ತು ಮೊನ್ನೆ ಅಮಾಸೆಗೆ ಹೋಗ್ಬೇಕನ್ನ ರಾಧಿಕಾಗೆ ಆರಾಮಿದ್ದಿತ್ತಿಲ್ಲ ರೀ. ಅದಕ್ಕೆಲ್ಲ ಬಿಟ್ವಿ. ಅದ್ರ ಕಲೆಗೆ ಹೋಗೋದು ಆಲಿರ ಬಟ್ಟೆಕ ಇವಾಗ ಹೊಂಟೀವಿ ರೀ. ಇವಾಗ ಇಲ್ಲಿವೇ ಟೆಂಗ್ ಅಂತ ತೊಗೊಂಡು ಹೋಗ್ಬೇಕು ಅಂತೇಳಿ ಹೊಂಟೀವಿ ನೋಡಿರಿ ಫ್ರೆಂಡ್ಸ. ಯಾಕಂದ್ರೆ ಅಲ್ಲಿ ಭಾಳ ಅಂದ್ರೆ ಭಾಳ ಇದು ತುಟ್ಟಿ ಸಿಗ್ತಾವ್ರಿ ಟೆಂಗ. ಅದ್ರ ಕಲೆಗೆ ಇಲ್ಲೇ ತೊಗೊಂಡು ಹೋದ್ರಾಯ್ತು, ಸಸ್ತಾ ಕೊಡ್ತಾರೆ ಅಂತೇಳಿ ಇಲ್ಲೇ ತೊಗೊಳಕತ್ತೀವಿ ರೀ. ಇಲ್ಲಿ ಅಫ್ಜಲ್ಪುರದಾಗ ಟೆಂಗಿನ ನೋಡ್ರಿ, ಅಲ್ಲಿ ಇಲ್ಲೇ ಡಿಗ್ಗಿ ಹಾಕೊಂಡು ಕೂತಾರೆ. 20 ರೂಪಾಯಿ ಒಂದು ಟೆಂಗ್ ಅಂತ ಹೇಳಿದ್ರು. ಅದಕ್ಕೆ ಮಾಮ ತಗೋ 2 ಟೆಂಗ್ ಅಂತ ಹೇಳಿದ್ರು. ಹೂವಿನ ಹಾರ ಟೆಂಗ, ಆಮೇಲೆ ಊದ್ಕಡ್ಡಿ ಎಣ್ಣೆ ಎಲ್ಲ ಇಲ್ಲೇ ತೊಗೊಳಕತ್ತೀವಿ ರೀ. ಅಲ್ಲಿ ಹೋಗೋಣ ಟೆಂಗ ಭಾಳ ಅಂದ್ರೆ ಭಾಳ ತುಟ್ಟಿ ಮಾರ್ತಾರೆ ರೀ ಅಲ್ಲಿ. ಇಲ್ಲೇ ನಮ್ಮ ಬಲ್ಲಿ ತೊಗೊಂಡು ಬಂದ್ರೆ ಸಸ್ತಾ ಸಿಗ್ತಾವೆ ಅಂತೇಳಿ ಇಲ್ಲೇ ತೊಗೊಳಕತ್ತೀವಿ ರೀ ಫ್ರೆಂಡ್ಸ. ಬರ್ರಿ ಟೆಂಗ ತೊಗೊಂಡು ಮಾಡಿ ಫಸ್ಟ್ ಟೈಮ ಹೊಂಟೀವಿ. ಹೆಂಗಿರ್ತದೆ ಹೆಂಗಿಲ್ಲ ಅಂತೇಳಿ. ಇವಾಗ ಗತ್ತರಿಗೆ ಸನಿದ್ದೇವ್ರಿ. ಗತ್ತರಿಗೆ ಶುಗರ್ ಫ್ಯಾಕ್ಟ್ರಿ ನೋಡ್ರಿ. ಫುಲ್ ರೋಡೆಲ್ಲ ಭಾಳ ಅಂದ್ರೆ ಭಾಳ ಕಚ್ಚೈತ್ರಿ. ಭಾಳ ಅಂದ್ರೆ ಗಾರಿ ಇದ್ದು ರೀ. ರೇಣುಕಾ ಶುಗರ್ ಫ್ಯಾಕ್ಟ್ರಿ ಅಂತ ಇತ್ತು ರೀ ಅದು. ಈ ಕಡೆ ಯಾರ್ಯಾರು ಬಂದ್ರಿ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಶುಗರ್ ಫ್ಯಾಕ್ಟ್ರಿ ಯಾರ್ಯಾರು ನೋಡ್ರಿ ಅಂತೇಳಿ. ನಾನಂತರ ಇದೇ ಫಸ್ಟ್ ನೋಡಕತ್ತಿದ್ರಿ. ಆಮೇಲೆ ಅವಾಗ ನಮ್ಮ ಮಮ್ಮಿ ಕೂಡ ಬಂದ ಕಳೆಗೆ ಅಷ್ಟೊಂದು ಗೊತ್ತಾಗ್ತಿತ್ತಿಲ್ಲ ರೀ ನನಗೆ. ಅಷ್ಟೊಂದು ನೋಡಿತಿಲ್ಲ ನಾನು. ಇವಾಗ ನೋಡಕತ್ತೀನಿ ನೋಡ್ರಿ ಶುಗರ್ ಫ್ಯಾಕ್ಟ್ರಿ. ಬರ್ರಿ ಹೋಗಬೇಕು. ಹೋಗಿ ಮಾಡಿ ಬರೋದು ಎಷ್ಟೊತ್ತು ಆಗ್ತದೇನೋ. ಬೆಳಗ್ಗೆ ರಾಯಣ್ಣಗೆ ಟಿಫಿನ್ ಮಾಡಿ ಕಟ್ಟಿ ಮಾಡಿ ಊಟ ಏನೂ ಮಾಡಿಲ್ಲ ನೋಡ್ರಿ ನಾವು ಯಾರು. ರಾಯಣ್ಣ ಒಬ್ಬನೇ ಊಟ ಮಾಡಿ ಟಿಫಿನ್ ಕಟ್ಕೊಂಡು ಹೋದ್ರಿ. ಅವ್ನು ಹೋದ ಬಳಿಕೆ ನಾವು ಈ ಕಡೆ ಎಲ್ಲ ಕೆಲಸ ಮಾಡಿ ಮನೆ ತೊಳ್ಕೊಂಡು, ಮನೆ ಅವಾಗೆ ತೊಳ್ಕೊಂಡಿದ್ದಲ್ರಿ ಮುಂಜಾನೆ. ಅದಕ್ಕೆ ಎಲ್ಲ ಕೆಲಸ ಮಾಡಿ ಮಟ್ಟಿ ಆಮೇಲೆ ಬಟ್ಟೆ ಒಗೆದ್ರಿ. ಬಟ್ಟೆ ಒಗೆದು ಮತ್ತೆ ಇನ್ನೊಮ್ಮೆ ಜಳಕ ಮಾಡಿ ಮತ್ತು ದೇವ್ರಿಗೆ ಬಂದೇವ್ರಿ ನಾವು ಎಲ್ಲರೂ. ದೇವ್ರಿಗೆ ಹೋಗಿ ಇವಾಗ ದೇವ್ರಿಗೆ ದರ್ಶನ ತೊಗೊಂಡು ಮಾಡಿ ಬರ್ಬೇಕು ರೀ. ಇವತ್ತಂತೂ ಭಾಳ ಅಂದ್ರೆ ಭಾಳ ಗರ್ದಿ ಇರ್ತೈತ್ರಿ ಅಲ್ಲಿ. ಯಾಕಂದ್ರೆ ಅಮಾಸೆ ಅದಲ್ರಿ, ಅದಕ್ಕೆಲ್ಲಾಗ ಗರ್ದಿ ಇರ್ತದೆ. ಫುಲ್ ಅಮಾಸೆ ದಿನನೇ ಗರ್ದಿ ಇರ್ತದೆ ರೀ. ಕಾಲ ಟೈಮ್ನಾಗ ಅಷ್ಟೊಂದು ಇರಲ್ಲ. ಆಮೇಲೆ ಜನ ಬರ್ತಾರೆ ರೀ, ಅಂದ್ರೆ ಅಷ್ಟೇ ಸ್ವಲ್ಪ ಜನ ಬರ್ತಾರೆ ರೀ ನೋಡ್ಲಕ್ಕ ಮಾಡ್ಲಕ್ಕ ಕಾಲು ಬೀಳಕ್ಕೆ ದರ್ಶನ ಕಾಲ ಟೈಮ್ದಾಗ ಆತು ಅಂತೇಳಿ. ಈಗ ಭಾಳ ಅಂದ್ರೆ ಭಾಳ ಗರ್ದಿ ಇರ್ತೈತ್ರಿ ನೋಡ್ರಿ. ಇದು ಮೇನ್ ಗೇಟ್ ಇದ್ದಿರಬೇಕು ಶುಗರ್ ಫ್ಯಾಕ್ಟ್ರಿದು. ಫ್ಯಾಕ್ಟ್ರಿ ಅಂತೂ ಭಾಳ ಅಂದ್ರೆ ಭಾಳ ದೊಡ್ಡದೈತೆ ನೋಡ್ರಿ. ನೋಡ್ರಿ ಶ್ರೀ ರೇಣುಕಾ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಬರ್ತದ್ರಿ. ಇವಾಗ ನೋಡ್ರಿ ಗತ್ತರಿಗೆ ಬಂದ್ವಿ. ಗತ್ತರಿಗೆ ಬಸ್ ಸ್ಟ್ಯಾಂಡ ದೊಡ್ಡ ಏನು ದ್ವಾರ ಬಾಗಿಲು ಇರ್ತದಲ್ರಿ, ಅಲ್ಲಿ ಬಂದೀವಿ ರೀ ನಾವು. ಇವಾಗ ಜಸ್ಟ್ ದಿನಾಗಿ ಬಂದೀವಿ.
ನೋಡ್ರಿ ಇಲ್ಲಿ ದ್ವಾರ ಬಾಗಿಲು ಅದ ನೋಡ್ರಿ, ಭಾಗಮ್ಮ ದೇವಿ ದೇವಸ್ಥಾನ ದ್ವಾರ ಬಾಗಿಲ ಅಂತೇಳಿ. ಇಲ್ಲಿದು ಹೋಗ್ಕಲ್ರಿ ನಾವು ಹಿಂಗೆ ಐಸಿ ರೀ. ಈ ಕಡೆ ಇನ್ನೊಂದು ಹಾದಿ ಅದ ರೀ, ಅಲ್ಲಿ ಆ ಕಡೆ ಹೋಗ್ತೀವಿ. ಅಲ್ಲಿ ಗಾಡಿ ಪಾರ್ಕ್ ಮಾಡೋಕತ್ತ ಎಲ್ಲ ಜಾಗ ಇರ್ತೈತಿ. ಅಲ್ಲೇ ಹೋಗಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಆ ಕಡೆ ಹೋಗ್ಬೇಕ್ರಿ. ಎಲ್ಲ ಅಲ್ಲಿವೇ ತಂದೀವಲ್ರಿ, ಇಲ್ಲೇನು ಟ್ಯಾಂಕ್ ತೊಗೊಳಲ್ಲ, ಏನು ತೊಗೊಳಲ್ರಿ. ಇಲ್ಲೇ ಇದು ಮಾಡ್ಕೊಂಡು ಆ ಕಡೆ ಹೋಗ್ತೀವಿ ರೀ. ನೋಡ್ರಿ ಎಷ್ಟೊಂದು ಗಾಡಿ ನಿಂತಾವ ಅಂತೇಳಿ. ಇವತ್ತು ಅಮಾವಾಸ್ಯೆ ಅದಲ್ರಿ, ಎಷ್ಟೊಂದು ಜನ ಬಂದಾರ ಅಂತೇಳಿ. मोटली जाऊन करू नका. सोका बसले ಇವಾಗ ನೋಡ್ರಿ ಅಲ್ಲಿದೆಲ್ಲ ಹೊರಗಿಂದು ಗುಡಿಯಾಗ ಬಂದ್ವಿ ರೀ. ಅಲ್ಲಿ ನಾಯಿಗೆ ದ್ವಾರ ಬಾಗಿಲ್ದಂದು ಬಂದು ಕೆರೆ ಗುಡಿಯಾಗ ಬಂದು ನೋಡ್ರಿ. ಗುಡಿಯಾಗ ಫಸ್ಟಿಗೆ ಇಲ್ಲಿ ನಾವು ಇದು ಮಾಡತ್ತೀವಿ ರೀ. ಅಂದ್ರೆ ಗುಡಿ ಬಲ್ಲಲ್ಲಿ ಮಂದಿ ಭಾಳ ಇದ್ದರ್ರಿ. ಒಂದು ಜರ ಜಲ್ದಿ ಬಂದಿದ್ದಲ್ರಿ, 9:30 ಆತ. 9:30 ಬಂದ್ರೆ ಅಲ್ಲಿ ಒಳಗೆ ಹೋಲಕ್ಕೆ ಅಂದ್ರೆ ಭೀ ಮಂದಿ ಆ ಕಡೆ ಈ ಕಡೆ ಮಂದಿ ಬಂದೈತ್ರಿ. ಬೇರೆ ಬೇರೆ ಊರಿಂದು ಮಂದಿ ಜಾಸ್ತಿ ಜನ ಐತ್ರಿ. ಒಟ್ಟು ಹಿಂಗೆ ಒಬ್ರಿಗೊಬ್ರು ಕಾಣಲ್ರಿ. ಕಳೆದ್ರಂದ್ರೆ ಯಾರಿಗೂ ಸಿಗಂಗಿಲ್ಲ ರೀ. ಫೋನ್ ಇದ್ರೆ ಸಿಗ್ಬೇಕ್ರಿ, ಅಲ್ಲಿ ಬಾ ಇಲ್ಲಿ ಬಾ ಅನ್ಕೋತು. ಆಮೇಲೆ ನಾವು ದೇವ್ರ ದರ್ಶನ ಪಡ್ಯಾಕ ನಿಂತಿದ್ದೇವ್ರಿ ಸಾಲ್ಗುಂಟ ಭಾಗಮ್ಮ ತಾಯಿ ದರ್ಶನ ಪಡ್ಯಾಕ ರೀ. ಇವಾಗ ನೋಡ್ರಿ ಎಷ್ಟು ಜನ ನಿಂತಾರ ಅಂತೇಳಿ ಒಳಗೆ ಗುಡಿಯಾಗ. ಭಾಳ ಅಂದ್ರೆ ಭಾಳ ಜನ ಇದ್ದರು ರೀ. ಇವಾಗ ಇದೆಲ್ಲ ಆಗ್ಬೇಕಾದ್ರೆ ಟೈಮ್ ಬಂದು ಎಟ ಹತ್ತದೇನು ರೀ. ಒಟ್ಟು ಮಂದಿ ದರ್ಶನ ಆದ ಬಳಿಕ ನಮ್ಮ ದರ್ಶನ ಬರ್ತದೆ ರೀ. ಅಷ್ಟು ಜನ ಇದ್ರು ನೋಡ್ರಿ, ಭಾಳ ಅಂದ್ರೆ ಭಾಳ ಜನ ಇದ್ದರು ಗುಡಿಯಾಗಂತರು. ದರ್ಶನ ಪಡ್ಕೊಂಡು ಎಲ್ಲ ಪಡ್ಕೊಂಡು ಕೆರೆ ಬಂದೇವ್ರಿ ಹೊರಗೆ. ಅಲ್ಲಿ ಹಾರ ತಂದಿವಲ್ರಿ, ಹಾರ ಅಲ್ಲೇ ದೇವ್ರಿಗೆ ಹಾಕೋ ಕೊಟ್ರಿ ನಾನು ಭಾಗಮ್ಮ ತಾಯಿಗೆ. ಅಲ್ಲೇ ಹಾಕಿದ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಮನಸ್ಸಿನಾಗ ಏನ್ರಿ ಬೇಡ್ಕೊಂಡು ಅದು ನೆರವೇರ್ತಿತ್ತಂದ್ರೆ ಈ ಕಲ್ಲು ಹೇಳ್ತದತ್ರಿ. ನೆರವೇರ್ಲಿಲ್ಲ ಅಂದ್ರೆ ಕಲ್ಲು ಹೇಳಂಗಿಲ್ಲತ್ರಿ. ಅಂದ್ರೆ ಮನಸ್ಸಿನಾಗ ಹಿಂಗೆ ಏನ್ರಿ ನಾವು ಬೇಡ್ಕೊಂಡ್ರೆ ಅದು ನಿಜವಾಗ್ಲೂ ಖರೆ ಆತಿತ್ತಂದ್ರೆ ಕಲ್ಲ ತಾನಾಗಿ ಕೈಯಾಗ ಬರ್ತದ್ರಿ. ಇಲ್ಲಿಕಂದ್ರೆ ಖರೆ ಆಗಲಿಲ್ಲ ಅಂದ್ರೆ ಅದು ಕೆಲಸನೇ ನಾವು ಮನಸ್ಸಿನಾಗ ಅಂದ್ಕೊಂಡಿದ್ದು ಆಗಲಿಲ್ಲ ಅಂದ್ರೆ ಕಲ್ಲ ಹೇಳಂಗಿಲ್ಲ ರೀ, ಅಲ್ಲೇ ಕೂತ್ ಬಿಡ್ತೈತಿ. ಅದಕ್ಕೆ ಮನಸ್ಸಿನಾಗ ಬೇಡ್ಕೊಂಡು ಕಲ್ಲು ಎತ್ತತ್ತಿರು. ಅಲ್ಲಿ ನಾನು ಎತ್ತಬೇಕಂದ ಮಾಮ ನಡಿಗೆ ಸುತ್ತಾಗಿ ಬರೋಣ ಅಂತೇಳಿ ಬಾ ಅಂದರು. ಆಮೇಲೆ ಈ ಕಡೆ ಸುತ್ತಾಗಿ ಬರಾಕತ್ತಿದೇವ್ರಿ. ಆಮೇಲೆ ಇಲ್ಲಿ ಗತ್ತರಿಗೆ ಭಾಗಮ್ಮ ತಾಯಿ ಸಿಡಿ ಆಡಿದ್ದು ಸಿಡಿ ಐತ್ರಿ ಇಲ್ಲಿ. ಅದಕ್ಕೆ ನೋಡ್ಕೊಂಡು ಹೋಗೋಣ ಬಾ ಮಾಮ ಅಂತೇಳಿ, ಕಾಲು ಬೀಳೋಣ ಬಾ ಅಂತೇಳಿ ಮಾಮ ಕರೆದ್ರಿ. ಅವರು ಎಲ್ಲಿ ಬರಲಿಗಿರು, ಹಿಂಗೆ ಕಣ್ಣಿ ಹೋಗಿ ಬರ್ರಿ, ಹಿಂಗೆ ಬರ್ತೀನಿ ಅಂತ ಹೇಳತ್ತಿರ್ರಿ. ಅವರು ನೋಡಿತಿಲ್ರಿ ಈ ಕಡೆ ಸಿಡಿಗೆ. ನಾನು ಹಿಂದ್ರ ಕಡೆ ಹೇಳಿದ್ರಿ ಅಲ್ಲದ ನಡಿ ಅಂತೇಳಿ. ಮೊದಲೊಂದು ಸಲ ಬಂದಿದ್ರಿ ಅಲ್ರಿ, ಅದಕ್ಕಾಗ ನಂಗೆ ಗೊತ್ತಿತ್ತು. ಹೊಳಿಗೆ ಹೋಗಿ ಬರ್ಬೇಕಂದಿದ್ದೇವೆ ರೀ, ಒಳಗೆ ಬರೋದಾಗಲಿಲ್ಲ. ಈ ಕಡೆದು ಹಿಂಗೆ ಬಂದೇವ್ರಿ ನಾವು. ಇವಾಗ ನೋಡ್ರಿ ಕಾಲು ಬೀಳಾಗತ್ತೀವಿ ಸಿಡಿ ಭಾಗಮ್ಮ ಸಿಡಿಗೆ. ಭಾಗಮ್ಮ ತಾಯಿ ಸಿಡಿ ಆಡಿದ ಸಿಡಿ ನೋಡ್ರಿ ಇದು. ಭಾಗಮ್ಮ ತಾಯಿ ಗತ್ತರಿಗೆ ಭಾಗಮ್ಮ ಅಂತೇಳಿ ಈ ಸಿಡಿಗೆ ಯಾರೇ ಬೇಡ್ಕೊಂಡವ್ರು ಮಾಡ್ಕೊಂಡವರು ಅವರು ಸಿಡಿ ಆಡ್ತಾರೇನೋ ಗೊತ್ತಿಲ್ಲ ರೀ ನನಗಿವಾಗ. ಅವಾಗಂತೂ ಸಿಡಿ ಆಡ್ತಿರ್ರಿ. ಇವಾಗ ಸಿಡಿ ಆಡ್ತಾರೇನಿಲ್ಲೋ ನಾನು ನೋಡಿಲ್ರಿ, ಕೇಳಿಲ್ಲ. ಅವಾಗ ತಾಯಿಗೆ ಸಿಡಿ ಆಡೋರು ಭಾಳ ಮಂದಿ ಇದ್ದಿರಿ ಅವಾಗ. ಇಲ್ಲಿ ನೋಡ್ರಿ ಫೋಟೋ ತಗೋರು. ಇಲ್ಲಿ ಭಾಗಮ್ಮ ತಾಯಿದು ಫೋಟೋ ಪಿಕ್ಚರ್ದು ಅಂದ್ರೆ ಫೋಟೋದು ಚಿತ್ರ ಬಿಡಿಸಿರಲ್ರಿ ಅಲ್ಲಿ ದೊಡ್ಡ ಪೋಸ್ಟರ್ದಾಗ. ಅದಕ್ಕೆ ಅಲ್ಲಿ ಫೋಟೋ ತೊಗೊಳೋರು ಅಲ್ಲಿ ನಿಂತಿಕೆರೆ ಫೋಟೋ ತೊಗೋತಾರ್ರಿ. ಆಮೇಲೆ ನಾವು ಒಂದು ತೊಗೊಂಡ್ವಿ ರೀ ಫೋಟೋ. ಅದು ತೆಗೆದು ಕೊಟ್ಟರು, ಹಾಗೆ ತೊಗೊಂಡು ಬಂದೇವ್ರಿ. ಯಾಕಂದ್ರೆ ಕಾಯಿ ಹೊಡಿಸ್ಬೇಕಲ್ರಿ ಇವಾಗ. ಅದಕ್ಕೆ ಕಾಯಿ ಹೊಡ್ಸೋಕೆ ಕಾಯಿ ಇಲ್ಲೆಲ್ಲಿ ಒಳ್ಳೆ ಕೊಡಲ್ರಿ, ಯಾಕಂದ್ರೆ ಹೊಲಸು ಮಾಡ್ತಾರೆ ಅಂತೇಳಿ ಒಳಗೆ ಎಲ್ಲಿ ಗುಡಿಯಾಗ ಹೊಡೆಯಂಗಿಲ್ಲ. ಈ ಕಡೆ ಸೈಡಿಗೆ ಹೊಡ್ಸಾಕತ್ತಾರ ನೋಡ್ರಿ ಇಲ್ಲಿ. ತೆಂಗಿನಕಾಯಿ ಹೊಡ್ಯಾಕಂತೇಳಿ ಜಾಗ ಮಾಡ್ಯಾರ ನೋಡ್ರಿ ಇಲ್ಲಿ. ಎಲ್ಲರೂ ಬಂದವರೆಲ್ಲ ಒಬ್ಬರು ತೆಂಗಿನಕಾಯಿ ತಂದವರೆಲ್ಲ ಇಲ್ಲೇ ಹೊಡ್ಲಿಕತ್ತಾರ ನೋಡ್ರಿ ಎಷ್ಟು ಜನಾರ ಅಂತೇಳಿ. ನಾನು ಇವಾಗ ಕೊಡಕ್ಕೆ ನಡೆದಿದ್ರಿ. ನಾ ಕೊಡ್ಲಕ್ಕೆ ಹೋಗೋಣ ಎಷ್ಟು ಜನ ಬಂದರು ನೋಡ್ರಿ. ನಾನು ಹಿಂದಾಗ ಹಂಗೆ ಸುಮಾರು ಜನ ಬಂದ್ರಿ. ತೆಂಗಿ ಹೊಡ್ಲೇಗತ್ತಿರಲ್ರಿ, ಅದಕ್ಕೆ ನನ್ನ ಕೈಲೇ ಹೊಡೆಯೋದಾಗಲ್ಲ, ಅಲ್ಲಿ ಯಾರು ತೊಳಲ್ಗ್ಯಾರ, ನೀವೇ ಹೊಡ್ಕೊರಿ ಅಂತ ಹೇಳಿದ್ರಿ ಅಲ್ಲಿ. ಅದಕ್ಕೆ ಯಜಮಾನ್ರು ಹೋದ್ರು ನೋಡ್ರಿ ಅಲ್ಲಿ ಕೊಡ್ಲಕ್ಕೆ ತೆಂಗಿ ಕೊಡಕ್ಕೆ.
ಈ ಕಡೆ ಜಾಸ್ತಿ ಜನ ಇದ್ದಿತ್ತಿಲ್ರಿ, ಅಲ್ಲಿ ಹೆಣ್ಮಕ್ಳು ಇದ್ದಲ್ಲಿ ಜಾಸ್ತಿ ಜನ ಇದ್ದರು. ಅದಕ್ಕೆಲ್ಲ ನಾನು ಈ ಕಡೆ ನೀವು ಅಲ್ಲಿ ಜಾಸ್ತಿ ಜನ ಅರನ ಅದಕ್ಕೆ ಅವರು ಉದ್ಕಡ್ಡಿ ಎಣ್ಣೆ ಇಲ್ಲೇ ಕೊಡಾಕತ್ತಾರ್ರಿ. ಅಂದ್ರೆ ಇಲ್ಲಿ ದೇವ್ರಿಗೆ ಇನ್ನೂ ಭಾಗ ಅಂತ ಹೇಳಲ್ರಿ, ಅಲ್ಲಿ ಒಳಗೆ ಒಯ್ದು ಹಾಕ್ತಾರ್ರಿ ಅವರು. ಆಮೇಲೆ ಅವ್ರು ಹೊಡಿಲಾರ ಬಟ್ಟೆಕ ಇವರೇ ಹೊಡ್ಲಿಕ್ಕೆ ಹೋದ್ರು. ಆಮೇಲೆ ಕೊಡ್ರಿ ಅಂತ ಅವಾಗ ತೊಗೊಂಡ್ರಿ ಅವರು. ನಿತ್ತು ಸಾಕಾಗಿ ಹೊಡ್ಲಿಕ್ಕೆ ಹೋದ್ರಿ ಇವರೇ. ಆಮೇಲೆ ದಕ್ಷಿಣ ಹಾಕ್ರಿ ಅನ್ನೋಣ ಇವರು ತಮ್ಮ ಅತ್ತೆಗಿದ್ದಟ್ಟೆಲ್ಲ ದಕ್ಷಿಣ ಹಾಕಿದ್ರಿ. ಆಮೇಲೆ ಇವಾಗ ನೋಡ್ರಿ ತೆಂಗಿನಕಾಯಿ ಹೊಡೆದು ಕೊಡಾಕತ್ತಾರ ನೋಡ್ರಿ. ಅಲ್ಲಿ ಹಿಡಿದು ಇಲ್ಲಿ ತನ ಫುಲ್ ತೆಂಗಿನಕಾಯಿ ಹೊಡೆಯವ್ರು ಯಾರೋ ನೋಡ್ರಿ, ಅಲ್ಲಿ ತನ ಅಷ್ಟು ತೆಂಗಿನಕಾಯಿ ಹೊಡ್ಯಾಕತ್ತಾರ್ರಿ. ತೆಂಗಿನಕಾಯಿ ಹೊಡ್ಲಿಕ್ಕೆ ಅಂತೇಳಿ ಇಷ್ಟು ಜಾಗ ಮಾಡ್ಯಾರ ನೋಡ್ರಿ ಇಲ್ಲಿ ತಾಯಿ ಗುಡ್ಬಲ್ಲಿ. ಬಂದವ್ರು ಯಾರ್ಯಾರು ಅಮಾಸಿಗೆ ನಾಗರ ಪಂಚಮಿ ಅಮಾಸಿಗೆ ಗತ್ರಿಗೆ ಬಂದಿರಲ್ಲ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ನಾವು ಈ ಸಲ ಹೋಗಿವಿ. ಆಮೇಲೆ ಮತ್ತೆ ಯಾವಾಗ ಹೋಗ್ತೀವಿ ಗೊತ್ತಿಲ್ಲರಿ, ನಮ್ಗೆ ಕೆಲಸ ಇದ್ದಿತ್ತಂದ್ರೆ ನಾವು ಹೋಗ್ತೀವಿ ರೀ. ನೋಡಿರಿ ಫ್ರೆಂಡ್ಸ, ಜಸ್ಟ್ ಇನ್ನೇಗೆ ಬಂದ್ವಿ ರೀ. ಬಂದ್ಕೇನೆ ನೋಡ್ರಿ ಇಲ್ಲಿ ಆಟ ಬಾಂಡೆ ತೆಗ್ದು ಆಡ್ಲತ್ತಾರ. ಬಾಂಡೆ ತೊಗೊಂಡಿವಲ್ರಿ, ಈಗ ಒಂದು ಸಟ್ಟ ಆಕೆ ಒಂದು ಸಟ್ಟ, ಇಬ್ಬರು ಒಂದೊಂದು ಸಟ್ ತೊಗೊಂಡಾರ್ರಿ. ಒಂದೇ ಸಟ್ದಾಗ ಆಡಾರಂದ್ರಿ ಅವರು. ಅದ್ರ ಕಲಾಗ ಇಬ್ಬರು ಒಂದೊಂದು ತೊಗೊಂಡಾರ್ರಿ. ಇನ್ನೇಗೆ ಬಂದೀವಿ ರೀ. ಟೈಮ್ ಬಂದುಬಿಟ್ಕರೆ 3 ಆಗೈತೆ ನೋಡ್ರಿ, ಇವಾಗ ಬಂದೀವಿ. ಆಮೇಲೆ ಬರಮತ್ತಿ ಹಾಗೆ ಸಂತಿ ಮಾಡ್ಕೊಂಬಂದಿದ್ರಿ, ಹಬ್ಬದ ಸಂತಿ, ನಾಗರ ಪಂಚಮಿದು ಹಬ್ಬದ ಸಂತಿ ಮಾಡ್ಕೊಂಬಂದಿದ್ರಿ. ಹಬ್ಬದ ಸಂತಿ ಏನೇನು ಏನೇನಿಲ್ಲ ಅಂತೇಳಿ ನಿಮ್ಗೆ ನೆಕ್ಸ್ಟ್ ಲಾಗ್ದಾಗ ತೋರಿಸ್ತೀನಿ ರೀ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡೋದೇನು ರೀ. ಮತ್ತೆಲ್ಲರಿಗೂ ಮುಂದಿನೊಳಗೆ ಸಿಗ್ತೀನಿ ರೀ. ನಮ್ಮ ಶಾರು ನಂಗೆ ಅಡುಗೆ ಮಾಡ್ಕೊಟ್ಟಾರ್ರಿ, ಬರ್ರಿ ಎಲ್ಲರೂ. ಏನೂ ಇಲ್ಲರಿ ಅದ್ರಾಗ, ಅದಕ್ಕೆ ಅಡುಗೆ ಮಾಡೋದಕ್ಕೆ ನೀನು ಹಾಕಿಲ್ದ ಒಂದು ಕೊಡು. ಇದು ಒಂದು ಹಾಕಿಲ್ದ, ಇವು 3 ನಿನ್ನವ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್ ಬಾಯ್ ಮಾಡು.